ಲೈಫಲ್ಲಿ ಒಂದು ಡೌನ್ಫಾಲ್ ಆಯಿತು. ಓಕೆ, ನನ್ನ ಲೈಫಲ್ಲಿ ಡೌನ್ಫಾಲ್ ಆದ ಟೈಮ್ಗೆನೆ ಅದು ನನ್ನ ಲೈಫಿಂದ ಎಕ್ಸಿಟ್ ತಗೋಬಿಡ್ತು. ಸೊ ಅದು ನನಗೆ ಎಲ್ಲೋ ಒಂದು ಕಡೆ ರಿಕವರ್ ಆಗೋದಕ್ಕೆ ಆಗಲಿಲ್ಲ. ತುಂಬ ಕಷ್ಟಪಟ್ಟೆ ನಾನು ಆ ಟೈಮಲ್ಲಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ನನಗೆ ಪ್ರಪಂಚನೇ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಆ ಟೈಮಲ್ಲಿ. ಸೊ ಈ ತರದ್ ಒಂದು ಸಿಚುಯೇಷನ್ ನನ್ನ ಲೈಫಲ್ಲಿ ಬರುತ್ತೆ, ನಾನು ಈ ತರದ ಸಿಚುಯೇಷನ್ ಅನ್ನ ಫೇಸ್ ಮಾಡ್ತೀನಿ ಅನ್ನೋದು ನಾನು ಎಕ್ಸ್ಪೆಕ್ಟು ಮಾಡಿರ್ಲಿಲ್ಲ. ನಾನು ಅದಕ್ಕೆ ಪ್ರಿಪೇರ್ ಆಗಿರ್ಲಿಲ್ಲ. ಸಡನ್ ಆಗಿ ಅದು ನನ್ನ ಲೈಫಲ್ಲಿ ನಡೆದೋಯ್ತು. ಸೊ ಆ ಮೂಮೆಂಟ್ ಅಲ್ಲಿ ನನ್ಗೆ ಅದನ್ನ ತಗೊಳೋದಕ್ಕಾಗ್ಲಿಲ್ಲ. ಸೊ ಅಕ್ಸೆಪ್ಟ್ ಮಾಡಕ್ಕಾಗಿಲ್ಲ. ತುಂಬಾ ಹರ್ಟ್ ಆದೆ. ತುಂಬಾ ಲೈಕ್ ಅಂದ್ರೆ ಯಾರ ಲೈಫಲ್ಲೂ ನಡಿದೇ ಇರೋದು ನನ್ನ ಲೈಫಲ್ಲಿ ಏನ್ ನಡೆದಿಲ್ಲ. ಬಟ್ ನನ್ಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಯ್ತು. ತುಂಬಾ ಫೀಲ್ ಆದೆ. ಆಮೇಲೆ ಹೇಗೆ ರಿಕವರ್ ಆಗೋದು ಅನ್ನೋದೇ ನನ್ಗೆ ಅರ್ಥ ಆಗ್ಲಿಲ್ಲ. ರೂಟ್ಸ್ ಎಲ್ಲ ಬ್ಲಾಕ್ ಆಯ್ತು ನನ್ನ ಕಣ್ಮುಂದೆ. ಸೊ ತುಂಬಾ ನೋವು ತಿಂದೆ ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ನನಗೆ ಸ್ಟ್ರಾಂಗ್ ಪಿಲ್ಲರ್ ಆಗಿ ನಿಂತಿದ್ದು ನಮ್ಮ ತಂದೆ. ಅವ್ರು ಒಂದೇ ಮಾತು ಹೇಳಿದ್ದು, ನೀನ್ ತಪ್ಪು ಮಾಡಿದಾಗ ನೀನ್ ಸಫರ್ ಆಗ್ಬೇಕು, ಅಥವಾ ನೀನ್ ಏನಾದ್ರೂ ಮಿಸ್ಟೇಕ್ ಮಾಡಿದಾಗ ನೀನ್ ಸಫರ್ ಆಗ್ಬೇಕು. ನೀನ್ ಏನೂ ಮಿಸ್ಟೇಕ್ ಮಾಡದೇ ಇದ್ದಾಗ ನೀನ್ ಯಾಕೆ ಸಫರ್ ಆಗ್ತಿದೀಯಾ, ಡೋಂಟ್ ಟೇಕ್ ದಟ್ ಪೈನ್ ಅಂತ ಹೇಳಿದ್ರು. ಸೊ ವೆನ್ ಐ ಆಮ್ ದೇರ್ ಫಾರ್ ಯು, ವೈ ಯು ಆರ್ ವರಿಯಿಂಗ್ ಅಂತ ಒಂದು ಮಾತು ಹೇಳಿದ್ರು. ಸೊ ಆ ಮಾತು ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಮನಸ್ಸಲ್ಲಿ ಕೂತ್ಬಿಡ್ತು. ಎಸ್, ನನಗೆ ಯಾರೂ ಇಲ್ಲ ಅಂತ ನಾನು ಯಾಕೆ ಅನ್ಕೋಬೇಕು, ನಮ್ಮ ತಂದೆ ಇದಾರಲ್ಲ. ಸೊ ಅನ್ನೋ ತರ. ಯಾಕಂದ್ರೆ ಒಂದು ಪರ್ಸನಲ್ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಅನ್ನ ಅನುಭವಿಸ್ಬಿಟ್ಟೆ, ಇನ್ನೊಂದು ಈ ರೀತಿ ಇಷ್ಟಪಟ್ಟಿರೋ ಒಂದು ನಾಯಿ ಮರಿನ ಕಳ್ಕೊಂಡ್ಬಿಟ್ಟೆ. ಸೊ ಇದೆಲ್ಲೋ ಒಂದ್ ಕಡೆ ನನ್ಗೆ ತುಂಬಾ ಕಷ್ಟ. ಆ ಫೇಸ್ ಅನ್ನ ದಾಟೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದೆ ನಾನು ಆ ಟೈಮಲ್ಲಿ. ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೋತು. ನಮ್ಮ ತಂದೆ ಒಂದು ಪಿಲ್ಲರ್ ತರಾನೇ ನನಗೆ ನಿಂತ್ಕೊಬಿಟ್ರು ಆ ಟೈಮಲ್ಲಿ. ಈವನ್ ಈಗ ಒಂದು 1.5 year ಇಂದ ಅಂತೂ ನಮ್ಮ ತಂದೆ ನನಗೆ ತಂದೆ ಅಂತ ಹೇಳೋದಕ್ಕಿಂತ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸ್ಲೋ ಆಗಿ ಅವರು ನನ್ನನ್ನು ಅರ್ಥ ಮಾಡ್ಕೋತಿದ್ದಾರೆ. ಮೊದಲು ಆಂಗ್ಸೈಟಿ ಫೀಲ್ ಆಗ್ತಿದ್ರು, ತುಂಬಾ ಆಂಗರ್ ಇಶ್ಯೂಸ್ ಇತ್ತು. ಬಟ್ ಈಗ ಒಂದು ಸಾಫ್ಟ್ ಆಗಿ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತಿದ್ದಾರೆ ನನ್ನನ್ನ. ನಾನು ಏನ್ ಹೇಳಿದ್ರು ಅರ್ಥ ಮಾಡ್ಕೋತಾರೆ. ಹಾಗಂತ ನಾನು ಅವ್ರಿಗೆ ನೋವು ಮಾಡೋದಕ್ಕೆ ಹೋಗಲ್ಲ, ಅವರು ನನಗೆ ಹರ್ಟ್ ಮಾಡೋದಕ್ಕೆ ಹೋಗಲ್ಲ. ಸೊ ಅಷ್ಟು ಫ್ರೆಂಡ್ಲಿ ಆಗಿ ಮೂವ್ ಆಗ್ತಿದೀವಿ. ನಾನು ಹೇಳೋದು ಒಂದೇ, ನಿಮ್ ಲೈಫಲ್ಲಿ ನೀವು ಕೆಲವೊಂದು ಸಿಚುಯೇಷನ್ಗಳಿಗೆ ಪ್ರಿಪೇರೇ ಆಗಿರೋದಿಲ್ಲ. ನಿಮ್ ಜೀವನದಲ್ಲಿ ಅದು ನಡೆದು ಹೋಗುತ್ತೆ. ಸೊ ಅಂತ ಟೈಮಲ್ಲಿ ತುಂಬಾ ಹೋಪ್ಸ್ ಕಳ್ಕೊಬಿಡ್ತೀವಿ. ಏನೂ ಇಲ್ಲ, ಮುಂದೆ ಎಲ್ಲ ಬ್ಲಾಕ್ ಅಂತ ಅನ್ಕೋಬಿಡ್ತೀವಿ. ಬಟ್ ನಿಮ್ಮನ್ನ ನೀವು ಸ್ಲೋ ಆಗಿ ಹೀಲ್ ಮಾಡ್ಕೊಂಡಾಗ ಆ ಬ್ಲಾಕ್ಸ್ ಎಲ್ಲ ಕ್ಲಿಯರ್ ಆಗಿ ನಿಮ್ಗೊಂದು ರೂಟ್ ಕಾಣಿಸುತ್ತೆ. ಓಕೆನಾ? ಆ ಒಂದು ಸರಿಯಾದ ದಾರಿಯನ್ನ ಆ ಟೈಮಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೀವು ಅದೇ ರಾಂಗ್ ಸ್ಟೆಪ್ಸ್, ರಾಂಗ್ ಡಿಸಿಷನ್ ಗಳನ್ನ ನೀವು ತಗೋತಿದ್ದೀರಾ ಅಂತಂದ್ರೆ ಮತ್ತೆ ನೀವು ಆ ಪ್ರಾಬ್ಲಮ್ಸ್ ಅನ್ನ